ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಹಿಂದಿನ ತರಗತಿಗಳಲ್ಲಿ ಕ್ಯಾಟ್ ಅಥವಾ ಸಿಮ್ಯಾಟ್ ಎಕ್ಸಾಮ್ ಸಿಲೆಬಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಈ ತರಗತಿಯಲ್ಲೂ ಕೂಡ MBA ಎಂಟ್ರೆನ್ಸ್ ಎಕ್ಸಾಮಲ್ಲಿ ಮತ್ತೊಂದು ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ ಆಗಿರುವಂತಹ ನ್ಯಾಷನಲ್ ಲೆವೆಲಲ್ಲಿ ಕಂಡಕ್ಟ್ ಮಾಡುವಂತಹ ಮ್ಯಾಟ್ ಎಕ್ಸಾಮ್ ಸಿಲೆಬಸ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಅಥವಾ ನೀವು ಮ್ಯಾಟ್ ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕು ಅಂದರೆ ಯಾವೆಲ್ಲ ಬುಕ್ಸನ್ನು ರೆಫರ್ ಮಾಡಬೇಕು, ಯಾವ ಬುಕ್ಸನ್ನು ರೆಫರ್ ಮಾಡಿದರೆ ನೀವು ಈಸಿಯಾಗಿ ಮ್ಯಾಟನ್ನು ಕ್ಲಿಯರ್ ಮಾಡ್ಬೋದು ಅನ್ನೋದನ್ನು ಕೂಡ ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಹಾಗಾದರೆ ನಿಮಗೆ ಆಲ್ರೆಡಿ ಮ್ಯಾಟ್ ಎಕ್ಸಾಮಿನ ಪ್ಯಾಟ್ರನ್ ಗೊತ್ತಿದೆ, ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೆ. ಹಾಗಾದರೆ ಆ ಮ್ಯಾಟ್ ಎಕ್ಸಾಮ್ ಏನಿದೆ ಆ ಎಕ್ಸಾಮಿನ ಸಿಲೆಬಸ್ ನೋಡೋದಾದರೆ ನಿಮಗೆ ಆಲ್ರೆಡಿ ಗೊತ್ತಿದೆ, ಇದು ಸೆಂಟ್ರಲ್ ಲೆವೆಲಲ್ಲಿ ಅಥವಾ ನ್ಯಾಷನಲ್ ಲೆವೆಲಲ್ಲಿ ಕಂಡಕ್ಟ್ ಮಾಡುವಂತಹ ಎಕ್ಸಾಮ್ ಆಗಿರುತ್ತೆ. ಹಾಗಾಗಿಂದ ನಿಮಗೆ ಇಲ್ಲಿ ಮ್ಯಾಟ್ ಅನ್ನುವಂಥದ್ದು ಯಾವುದೇ ಸ್ಟೇಟ್ ಲೆವೆಲ್ ಕಂಡಕ್ಟೆಡ್ ಎಕ್ಸಾಮ್ ಅಲ್ಲ, ಇದು ನ್ಯಾಷನಲ್ ಲೆವೆಲಲ್ಲಿ ಕಂಡಕ್ಟ್ ಮಾಡುವಂತಹ ಎಕ್ಸಾಮ್ ಆಗಿರುತ್ತೆ. ಇದರ ಸಿಲೆಬಸ್ಸನ್ನು ನಾನಿವತ್ತು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಅದು ಯಾವ್ಯಾವ ಪಾರ್ಟ್ ಇರುತ್ತೆ ಅಥವಾ ಯಾವ್ಯಾವ ಸೆಕ್ಷನ್ ಇರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ನಾವಿಲ್ಲಿ ಮ್ಯಾನೇಜ್ಮೆಂಟ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಹೇಳ್ತೀವಿ. ಮ್ಯಾಟ್ ಎಕ್ಸಾಮನ್ನು ನೋಡ್ತಾ ಹೋಗೋದಾದ್ರೆ ನಿಮಗೆ ಆಲ್ರೆಡಿ ಗೊತ್ತಿದೆ ಮ್ಯಾಟಿನ ಎಕ್ಸಾಮ್ ಪ್ಯಾಟ್ರನ್ನು. ಮ್ಯಾಟಲ್ಲಿ 5 ಸೆಕ್ಷನ್ಸ್ ಇರುತ್ತೆ. ಕ್ಯಾಟಲ್ಲಿ 3 ಸೆಕ್ಷನ್ಸ್ ಇರುತ್ತೆ, ಸಿ ಮ್ಯಾಟಲ್ಲಿ 4 ಸೆಕ್ಷನ್ ಇರುತ್ತೆ, ಆದರೆ ಮ್ಯಾಟಲ್ಲಿ ನಿಮಗೆ 5 ಸೆಕ್ಷನ್ ಇರುತ್ತೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗಿ ನಿಮಗೆ ಗೊತ್ತಿರಲೇಬೇಕಾಗತ್ತೆ, ಯಾವ್ಯಾವ ಎಕ್ಸಾಮಲ್ಲಿ ಯಾವ್ಯಾವ ಸೆಕ್ಷನ್ಸ್ ಕೇಳ್ತಾರೆ ಅಥವಾ ನಂಬರ್ ಆಫ್ ಸೆಕ್ಷನ್ ಎಷ್ಟಿರುತ್ತೆ ಅಥವಾ ಎಷ್ಟು ಮಾರ್ಕ್ಸಿಗೆ ಎಕ್ಸಾಮ್ ಇರುತ್ತೆ ಅನ್ನೋದು. ಇಲ್ಲಿ 5 ಸೆಕ್ಷನ್ ಇರುತ್ತೆ ನಿಮಗೆ. ಅದು ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನ್ ಆಗಿರ್ಬೋದು ಅಥವಾ ಮ್ಯಾಥಮೆಟಿಕಲ್ ಸ್ಕಿಲ್ ಆಗಿರ್ಬೋದು, ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನ್ ಆರ್ ಮ್ಯಾಥಮೆಟಿಕಲ್ ಸ್ಕಿಲ್ ಅಥವಾ ಡಾಟಾ ಅನಾಲಿಸಿಸ್ ಆ್ಯಂಡ್ ಸಫಿಷಿಯನ್ಸಿ, ಇಂಟೆಲಿಜೆನ್ಸ್ ಆ್ಯಂಡ್ ಕ್ರಿಟಿಕಲ್ ರೀಸನಿಂಗ್, ಇಂಡಿಯನ್ ಆ್ಯಂಡ್ ಗ್ಲೋಬಲ್ ಎನ್ವಿರಾನ್ಮೆಂಟ್. ಇದು ನಿಮ್ಮ 5 ಸೆಕ್ಷನ್ಸ್ ಮ್ಯಾಟ್ ಎಕ್ಸಾಮಲ್ಲಿ ಕೇಳ್ತಾ ಹೋಗ್ತಾರೆ. ಹಾಗಾದರೆ ಈ 5 ಸೆಕ್ಷನಲ್ಲಿ ಯಾವ್ಯಾವ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸನ್ನ ಕೇಳ್ಬೋದು ಅನ್ನೋದನ್ನು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ನಾವು ಕಾನ್ಸೆಪ್ಟ್ ವೈಸ್ ನೋಡ್ತಾ ಹೋಗೋದಾದರೆ ನಿಮಗೆ ಆಲ್ರೆಡಿ ನಂಬರ್ ಆಫ್ ಕ್ವಶನ್ಸ್ ಮತ್ತು ಟೈಮನ್ನು ನಾನು ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹಾಗಾಗಿ ನಾನು ಡೈರೆಕ್ಟ್ ಇವತ್ತು ಸಿಲೆಬಸ್ಸಿಗೆ ಮೂವ್ ಆಗ್ತೀನಿ. ಸಿಲೆಬಸ್ ನೋಡೋದಾದರೆ ನಿಮಗೆ ಫಸ್ಟು ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನ್ ಅಥವಾ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂತ ಹೇಳ್ತೀವಿ ನಾವು ಇದನ್ನು. ಒಂದು ಎಕ್ಸಾಮಲ್ಲಿ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂತಾರೆ, ಇನ್ನೊಂದು ಕಡೆ ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನ್ ಅಂತ ಹೇಳ್ತಾರೆ. ಇದನ್ನು ನೋಡೋದಾದರೆ ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನ್ ಅನ್ನೋದು ನಿಮಗೆ ಕಂಪ್ಲೀಟ್ಲಿ ಇಂಗ್ಲೀಷ್ ಸಬ್ಜೆಕ್ಟ್ ಆಗಿರುತ್ತೆ. ಇಲ್ಲಿ ನಿಮಗೆ ವರ್ಬ್ ಆಗಿರ್ಬೋದು, ನೌನ್, ಪ್ರನೌನ್, ಅಡ್ಜೆಕ್ಟಿವ್, ಅಡ್ವರ್ಬ್ ಈ ಕಾನ್ಸೆಪ್ಟ್ಗಳ ಬೇಸ್ ಮೇಲೆ ಕ್ವಶನ್ಸನ್ನ ಕೇಳ್ಬೋದು. ಪಾರ್ಟ್ಸ್ ಆಫ್ ಸ್ಪೀಚ್ ಬೇಸ್ ಮೇಲೆ ಕ್ವಶನ್ಸನ್ನ ಕೇಳ್ತಾ ಹೋಗ್ತಾರೆ. ಸೆಂಟೆನ್ಸ್ ಮೇಕಿಂಗ್ ಆ್ಯಂಡ್ ಸೆಂಟೆನ್ಸ್ ಕರೆಕ್ಷನ್ ಅಂತ ಹೇಳ್ತೀವಿ. ಯಾವುದೋ 2 ಸೆಂಟೆನ್ಸ್ ಕೊಟ್ಬಿಟ್ಟು ಆ ಸೆಂಟೆನ್ಸನ್ನು ಕರೆಕ್ಟ್ ಮಾಡಿ ಅಂತ ಕೇಳ್ಬೋದು. ಅಥವಾ ಆಂಟನಿಮ್ಸ್, ಸಿನಾಮ್ಸ್ ಬಗ್ಗೆ ನಿಮಗೆ ಕ್ವಶನ್ಸನ್ನ ಕೇಳ್ಬೋದು. 1 ವರ್ಡ್ ಸಬ್ಸ್ಟಿಟ್ಯೂಷನ್ಸ್, ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅದನ್ನು 1 ವರ್ಡ್ ಯಾವ ರೀತಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಅಂತ ಕೇಳ್ಬೋದು. ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ರಿಲೇಟೆಡ್ ಕ್ವಶನ್ಸನ್ನು ಕೂಡ ಕೇಳ್ತಾರೆ. ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂತ ಹೇಳ್ತೀವಿ, ಪ್ಯಾಸೇಜ್ ಆಗಿರುತ್ತೆ, ಇದು ನಿಮಗೆ ಪ್ಯಾಸೇಜ್ ಬೇಸ್ಡ್ ಕ್ವಶನ್ಸನ್ನ ಕೇಳ್ತಾರೆ ರೀಡಿಂಗ್ ಕಾಂಪ್ರಿಹೆನ್ಷನ್ನಲ್ಲಿ. ಗ್ರಾಮರ್ ಕ್ವಶನ್ಸನ್ನ ಕೇಳ್ತಾ ಹೋಗ್ತಾರೆ. ಫಿಲ್ ಇನ್ ದಿ ಬ್ಲಾಂಕ್ಸ್ ಇರುತ್ತೆ, ಒಂದು ಪ್ಯಾಸೇಜ್ ಕೊಟ್ಬಿಟ್ಟು ಅದನ್ನು ಯಾವ ರೀತಿ ನೀವು ಫಿಲ್ ಮಾಡ್ತೀರಾ, ಇನ್, ಆಫ್ ಅಥವಾ ಪ್ರಿಪೋಸಿಷನ್, ಯಾವ್ಯಾವ ಪ್ರಿಪೋಸಿಷನ್ನ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅಥವಾ ಪ್ರಿಪೋಸಿಷನ್ ಬೇಸ್ ಮೇಲೆ ನಿಮಗೆ ಫಿಲ್ ಇನ್ ದಿ ಬ್ಲಾಂಕ್ಸ್ ಕೇಳ್ಬೋದು. ಪ್ಯಾರಾಜಂಬಲ್ಡ್ ಕ್ವಶನ್ಸನ್ನ ಕೇಳ್ಬೋದು. ಅಥವಾ ವೊಕ್ಯಾಬ್ಯುಲರಿ ಬೇಸ್ ಮೇಲೆ ನಿಮಗೆ ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನ್ನಲ್ಲಿ ಕ್ವಶನ್ಸನ್ನ ಕೇಳ್ತಾ ಹೋಗ್ತಾರೆ. ಹಾಗಾಗಿ ನಿಮಗೆ ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನ್ ಅಂದರೆ ಈ ಎಲ್ಲ ಕಾನ್ಸೆಪ್ಟ್ಸ್ಗಳು ಗೊತ್ತಿರಬೇಕಾಗತ್ತೆ. ಅದೇ ರೀತಿ ಇದು ನಿಮಗೆ ಫಸ್ಟ್ ಪಾರ್ಟ್ ಆಯಿತು ಮ್ಯಾಟಲ್ಲಿ ಕೇಳುವಂಥದ್ದು. ಸೆಕೆಂಡ್ ಪಾರ್ಟ್ ನೋಡ್ತಾ ಹೋಗೋದ್ರೆ ಸೆಕೆಂಡ್ ಸೆಕ್ಷನಲ್ಲಿ ಮ್ಯಾಥಮೆಟಿಕಲ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಹಾಗಾದರೆ ಈ ಮ್ಯಾಥಮೆಟಿಕಲ್ ಸ್ಕಿಲ್ಸಲ್ಲಿ ಯಾವೆಲ್ಲ ಕಾನ್ಸೆಪ್ಟ್ಸ್ ಕೇಳ್ತಾರೆ ಅಂತ ನೋಡ್ತಾ ಹೋಗೋದಾದ್ರೆ LCM ಮತ್ತು HCF ರಿಲೇಟೆಡ್ ಕ್ವಶನ್ಸನ್ನು ಕೇಳ್ತಾರೆ. ಅದೇ ರೀತಿ ಪರ್ಸೆಂಟೇಜ್ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅನ್ನುವಂತಹ ಕಾನ್ಸೆಪ್ಟ್ ಮೇಲೆ ನಿಮಗೆ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಇಂಟ್ರೆಸ್ಟ್ ಅಂದರೆ ಸಿಂಪಲ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ ನಿಮಗೆ. ಸ್ಪೀಡ್, ಟೈಮ್, ಡಿಸ್ಟೆನ್ಸ್ ಆಗಿರ್ಬೋದು, ಟೈಮ್, ಡಿಸ್ಟೆನ್ಸ್, ಸ್ಪೀಡ್ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಇರುತ್ತೆ. ನಂಬರ್ ಸಿಸ್ಟಮ್ ಬೇಸ್ಡ್ ಮೇಲೆ ಸ್ಕ್ವೇರ್ ರೂಟು, ಕ್ಯೂಬ್ ರೂಟ್ ಕ್ವಶನ್ಸನ್ನು ಕೇಳ್ಬೋದು. ಎಲಿಮೆಂಟರಿ ಮ್ಯಾಥಮ್ಯಾಟಿಕ್ಸ್ ಕ್ವಶನ್ಸನ್ನು ಕೂಡ ಕೇಳ್ತಾರೆ. ಅಥವಾ ಕಾಂಪ್ಲೆಕ್ಸ್ ನಂಬರ್ ಅನ್ನುವಂತಹ ಕಾನ್ಸೆಪ್ಟ್ಸ್ ಕೂಡ ನಿಮಗೆ ಮ್ಯಾಥಮೆಟಿಕಲ್ ಸ್ಕಿಲ್ಸಲ್ಲಿ ಇರುತ್ತೆ. ಅಥವಾ ಅದೇ ರೀತಿ ನೋಡ್ತಾ ಹೋಗೋದಾದ್ರೆ ವೆನ್ ಡಯಾಗ್ರಾಮ್ಸ್ ಆಗಿರ್ಬೋದು, ಪರ್ಮ್ಯೂಟೇಷನ್ ಆ್ಯಂಡ್ ಕಾಂಬಿನೇಷನ್ ರಿಲೇಟೆಡ್ ಕ್ವಶನ್ಸ್ ಕೇಳ್ಬೋದು. ಸೀಕ್ವೆನ್ಸ್ ಆ್ಯಂಡ್ ನಂಬರ್ ಸೀರೀಸ್ ಅಂದರೆ ಅದು ನಂಬರ್ ಸೀರೀಸ್ ಆಗಿರ್ಬೋದು, ರಾಂಗ್ ನಂಬರ್ ಆಗಿರ್ಬೋದು, ಮಿಸ್ಸಿಂಗ್ ನಂಬರ್ ಆಗಿರ್ಬೋದು. ಹೈಟ್ ಆ್ಯಂಡ್ ಡಿಸ್ಟೆನ್ಸ್ ಬೇಸ್ ಮೇಲೆ ಕ್ವಶನ್ಸ್ ಕೇಳ್ಬೋದು. ಟ್ರಯಾಂಗಲ್ಸ್ ಮತ್ತು ಸರ್ಕಲ್ ಬೇಸ್ಡ್ ಕ್ವಶನ್ಸನ್ನು ಕೇಳ್ಬೋದು ನಿಮಗೆ. ಲೀನಿಯರ್ ಈಕ್ವೇಷನ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಂತ ಹೇಳ್ತೀವಿ, ಈ ಕಾನ್ಸೆಪ್ಟ್ಸ್ ಕೂಡ ಇರುತ್ತೆ ನಿಮಗೆ ಮ್ಯಾಥಮೆಟಿಕಲ್ ಸ್ಕಿಲ್ಸಲ್ಲಿ.
ಕೋಆರ್ಡಿನೇಟ್ ಜಾಮೆಟ್ರಿ, ಇದು ಕೂಡ ಮ್ಯಾಥಮೆಟಿಕಲ್ ಸ್ಕಿಲ್ನಲ್ಲಿ ಕೇಳುವಂತಹ ಕ್ವಶನ್ಸು. ಟೈಮ್ ಆ್ಯಂಡ್ ವರ್ಕ್ ಆಗಿರ್ಬೋದು, ಆವ್ರೇಜಸ್ ಆಗಿರ್ಬೋದು, ಅಥವಾ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಆಗಿರ್ಬೋದು. ಬೈನಾಮಿನಲ್ ಥಿಯರಮ್ನ ಕೇಳ್ತಾ ಹೋಗ್ತಾರೆ ಮ್ಯಾಥಮೆಟಿಕಲ್ ಸ್ಕಿಲ್ಸಲ್ಲಿ. ಸರ್ಡ್ಸ್ ಆ್ಯಂಡ್ ಇಂಡೀಸಸ್ ಬೇಸ್ಡ್ ಮೇಲೆ ನಿಮಗೆ ಕ್ವಶನ್ಸ್ ಇರುತ್ತೆ. ಅದೇ ರೀತಿ ಇನ್ಈಕ್ವಾಲಿಟೀಸ್ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಸೆಟ್ಸ್ ಆ್ಯಂಡ್ ಥಿಯರಿ ಬೇಸ್ ಮೇಲೆ ಕ್ವಶನ್ಸ್ ಕೇಳ್ಬೋದು. ಮಿಕ್ಸ್ಚರ್ ಆ್ಯಂಡ್ ಅಲಿಗೇಷನ್ ಕೂಡ ನಿಮಗೆ ಮ್ಯಾಥಮೆಟಿಕಲ್ ಸ್ಕಿಲ್ಸಲ್ಲಿ ಒಂದು ಪಾರ್ಟ್ ಆಗಿರುತ್ತೆ. ಕೋಆರ್ಡಿನೇಟ್ ಜಾಮೆಟ್ರಿ ಅಂತ ಹೇಳ್ತೀವಿ, ಸೊ ಇದನ್ನು ಕೂಡ ಕೇಳ್ಬೋದು ನಿಮಗೆ. ಅದೇ ರೀತಿ ನೆಕ್ಸ್ಟ್ ಟ್ರಿಗ್ನೋಮೆಟ್ರಿ ಆಗಿರ್ಬೋದು ಅಥವಾ ಲೀನಿಯರ್ ಪ್ರೋಗ್ರಾಮಿಂಗ್ ಅಂತ ಹೇಳ್ತೀವಿ. ಸೊ ಇದಿಷ್ಟು ಕಾನ್ಸೆಪ್ಟ್ಸ್ಗಳು ನಿಮಗೆ ಕೇಳುವಂಥದ್ದು ಮ್ಯಾಥಮ್ಯಾಟಿಕಲ್ ಸ್ಕಿಲ್ ಅನ್ನೋಂತಹ ಸಬ್ಜೆಕ್ಟ್ಸಲ್ಲಿ ಕೇಳ್ತಾ ಹೋಗ್ತಾರೆ. ಅದು ನಿಮ್ಮ ಮ್ಯಾನೇಜ್ಮೆಂಟ್ ಆಪ್ಟಿಟ್ಯೂಡ್ ಟೆಸ್ಟ್ ಅಥವಾ ಮ್ಯಾಟ್ ಎಕ್ಸಾಮಲ್ಲಿ. ಹಾಗಾಗಿ ಇದಿಷ್ಟು ಕಾನ್ಸೆಪ್ಟ್ಗಳು ನಿಮಗೆ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟು ಡಾಟಾ ಅನಾಲಿಸಿಸ್ ಆ್ಯಂಡ್ ಸಫಿಷಿಯನ್ಸಿ ಅಂತ ಹೇಳ್ತೀವಿ. ಸೊ ಇಲ್ಲಿ ನಿಮಗೆ ಮ್ಯಾಥಮೆಟಿಕ್ಸ್ ಸ್ಕಿಲ್ಸ್ ಅನ್ನೋಂಥದ್ದೇ ಒಂದು ಸಪ್ರೇಟ್ ಸಬ್ಜೆಕ್ಟ್ ಆಗಿರುತ್ತೆ. ಡಾಟಾ ಅನಾಲಿಸಿಸ್ ಆ್ಯಂಡ್ ಸಫಿಷಿಯನ್ಸಿನೇ ಸಪ್ರೇಟ್ ಸಬ್ಜೆಕ್ಟ್ ಆಗಿರುತ್ತೆ. ಇಲ್ಲಿ ಡಾಟಾ ಅನಾಲಿಸಿಸ್ ಅಂದರೆ ಓನ್ಲಿ ನಿಮಗೆ ಟ್ಯಾಬ್ಯುಲರ್ ಡಾಟಾ ಅಥವಾ ಪೈ ಚಾರ್ಟ್ ಅಥವಾ ಲೈನ್ ಚಾರ್ಟ್ ಬೇಸ್ ಮೇಲೆ ಇರುತ್ತೆ. ಡಾಟಾ ಸಫಿಷಿಯನ್ಸಿ ಅಂದರೆ ನಿಮಗೆ ಯಾವುದೋ ಎರಡು ಡಾಟಾ ಕೊಟ್ಬಿಟ್ಟು ಅಥವಾ ಯಾವುದೋ ಒಂದು ಕ್ವಶನ್ ಕೊಟ್ಬಿಟ್ಟು ಡಾಟಾಸ್ ಕೊಡ್ತಾರೆ, ಯಾವ ಡಾಟಾಸಿಂದ ಆ ಕ್ವಶನ್ಸನ್ನು ಸಾಲ್ವ್ ಮಾಡ್ಬೋದು, ನೀವು ಅದನ್ನು ಕೇಳ್ಬೋದು. ಡಾಟಾ ಸಫಿಷಿಯನ್ಸಿ ಅಂತ ಹೇಳ್ತೀವಿ. ಸೊ ಡಾಟಾ ಅನಾಲಿಸಿಸ್ಗೆ ಬಂದರೆ ಟ್ಯಾಬ್ಯುಲರ್ ಡಾಟಾ ಕೇಳ್ಬೋದು ನಿಮಗೆ, ಡಾಟಾ ಟೇಬಲ್ಸ್ ಅಥವಾ ಡಾಟಾ ಚಾರ್ಟ್, ದಟ್ ಈಸ್ ನಥಿಂಗ್ ಬಟ್ ಚಾರ್ಟ್ ಟೈಪ್ಸ್ ಡಾಟಾ ಕೇಳ್ಬೋದು ನಿಮಗೆ, ಅಥವಾ ಬಾರ್ ಡಯಾಗ್ರಾಮ್ ಕೇಳ್ಬೋದು, ಚಾರ್ಟ್ಸ್ ಇನ್ಕ್ಲೂಡಿಂಗ್ ಸಿಂಪಲ್, ಸ್ಟ್ಯಾಕ್ಡ್, ಕಾಂಪೋಸಿಟ್, ಬಾರ್ ಚಾರ್ಟ್ ಇಷ್ಟು ಕೇಳ್ಬೋದು. ಅಥವಾ ಪೈ ಚಾರ್ಟ್ ರಿಲೇಟೆಡ್ ಕ್ವಶನ್ಸನ್ನು ಕೇಳ್ಬೋದು ನಿಮಗೆ. ಲೈನ್ ಚಾರ್ಟ್, ಎಕ್ಸ್ ಆ್ಯಂಡ್ ವೈ ಗ್ರಾಫ್ಸ್ ಅಂತ ಹೇಳ್ತೀವಿ, ಅಥವಾ ಲೈನ್ ಚಾರ್ಟ್ ಬೇಸ್ಡ್ ಕ್ವಶನ್ಸ್ ಕೇಳ್ಬೋದು. ಡಾಟಾ ಅನಾಲಿಸಿಸ್ ಆ್ಯಂಡ್ ಡಾಟಾ ಕಂಪ್ಯಾರಿಸನ್, ಸೊ 2 years ಡಾಟಾ ಕೊಟ್ಬಿಟ್ಟು ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಕೇಳ್ಬೋದು. ವೆನ್ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಕೇಳ್ಬೋದು. ಡಾಟಾ ಸಫಿಷಿಯನ್ಸಿ, ಅದೇ ರೀತಿ ಕ್ಯಾಸ್ಲೆಟ್ ಬೇಸ್ಡ್ ಡಾಟಾ. ಅಂದರೆ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನಲ್ಲಿ ನಿಮಗೆ ಡೈರೆಕ್ಟಾಗಿ ಚಾರ್ಟ್ ಅಥವಾ ಟೇಬಲ್ಸ್ ಬೇಸ್ ಮೇಲೆ ಕೊಡ್ತಾರೆ, ಅಥವಾ ಪೈ ಚಾರ್ಟ್ ಆ್ಯಂಡ್ ಲೈನ್ ಚಾರ್ಟ್ ಬೇಸ್ ಮೇಲೆ ಕೊಡ್ತಾರೆ, ಅದು ಡಾಟಾ ಅನಾಲಿಸಿಸ್. ಕ್ಯಾಸ್ಲೆಟ್ ಡಾಟಾ ಅಂದರೆ ಇಲ್ಲಿ ನಿಮಗೆ ಟ್ಯಾಬ್ಯುಲರ್ ಅಥವಾ ಚಾರ್ಟ್ ಬೇಸ್ಡ್ ಕೊಟ್ಟಿರಲ್ಲ, ಇನ್ಸ್ಟೆಡ್ ಆಫ್ ದಟ್ ಒಂದು ಪ್ಯಾರಾಗ್ರಾಫ್ ಕೊಡ್ತಾರೆ, ನೀವು ಟ್ಯಾಬ್ಯುಲರ್ ಡಾಟಾನ ಫ್ರೇಮ್ ಮಾಡ್ಕೊಳ್ಬೇಕಾಗತ್ತೆ. ಅದನ್ನು ನಾವು ಕ್ಯಾಸ್ಲೆಟ್ ಬೇಸ್ಡ್ ಡಾಟಾ ಅಂತ ಹೇಳ್ತೀವಿ. ಸೊ ಇದಿಷ್ಟು ಬರುವಂಥದ್ದು ನಿಮಗೆ ಡಾಟಾ ಅನಾಲಿಸಿಸ್ ಆ್ಯಂಡ್ ಸಫಿಷಿಯನ್ಸಿ ಅನ್ನೋಂತಹ ಕಾನ್ಸೆಪ್ಟ್ಸಲ್ಲಿ ಈ ಕಾನ್ಸೆಪ್ಟ್ಸ್ಗಳನ್ನು ನಿಮಗೆ ಕೇಳ್ತಾ ಹೋಗ್ತಾರೆ. ಹಾಗಾಗಿ ನಿಮಗಿದು ಗೊತ್ತಿರಲೇಬೇಕಾಗತ್ತೆ ಸೊ ನಿಮ್ಮ ಮ್ಯಾನೇಜ್ಮೆಂಟ್ ಆಪ್ಟಿಟ್ಯೂಡ್ ಟೆಸ್ಟ್ನಲ್ಲಿ. ಸೊ ಅದೇ ರೀತಿ ನೆಕ್ಸ್ಟ್ ಸಬ್ಜೆಕ್ಟ್ ನೋಡ್ತಾ ಹೋಗೋದಾದ್ರೆ ಇಂಟೆಲಿಜೆನ್ಸ್ ಆ್ಯಂಡ್ ಕ್ರಿಟಿಕಲ್ ರೀಸನಿಂಗ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ನಥಿಂಗ್ ಬಟ್ ರೀಸನಿಂಗ್. ನಿಮಗೆ ಸಬ್ಜೆಕ್ಟ್ ನೇಮು ಒಂದೊಂದು ಎಕ್ಸಾಮಲ್ಲಿ ಒಂದೊಂದು ರೀತಿ ಇರುತ್ತೆ, ಅದೇ ರೀತಿ ಕಾನ್ಸೆಪ್ಟ್ಸ್ಗಳು ಕೆಲವೊಂದು ವೇರಿಯೇಷನ್ಸ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಇಂಟೆಲಿಜೆನ್ಸ್ ಆ್ಯಂಡ್ ಕ್ರಿಟಿಕಲ್ ರೀಸನಿಂಗ್ ಅಂತ ಹೇಳ್ತಾರೆ. ಸೊ ಈ ಇಂಟೆಲಿಜೆನ್ಸ್ ಆ್ಯಂಡ್ ಕ್ರಿಟಿಕಲ್ ರೀಸನಿಂಗಲ್ಲಿ ನಿಮಗೆ ಡಿಫ್ರೆಂಟ್ ಕಾನ್ಸೆಪ್ಟ್ಸನ್ನು ಅಥವಾ ರೀಸನಿಂಗಿನ ಡಿಫ್ರೆಂಟ್ ಕಾನ್ಸೆಪ್ಟ್ಸನ್ನು ಕೇಳ್ತಾ ಹೋಗ್ತಾರೆ. ಹಾಗಾಗಿ ಅದು ಗೊತ್ತಿರಲೇಬೇಕು. ಫ್ಯಾಮಿಲಿ ಟ್ರೀ, ದಟ್ ಈಸ್ ನಥಿಂಗ್ ಬಟ್ ಇದು ಬ್ಲಡ್ ರಿಲೇಷನ್ ಆಗಿರುತ್ತೆ. ನಿಮಗೆ ಕೋರ್ಸ್ ಆಫ್ ಆಕ್ಷನ್ ಬೇಸ್ ಮೇಲೆ ಕ್ವಶನ್ ಕೇಳ್ಬೋದು. ಅರೇಂಜ್ಮೆಂಟ್ ಅಂತ ಹೇಳ್ತೀವಿ, ಸೊ ಅದು ಸೀಟಿಂಗ್ ಅರೇಂಜ್ಮೆಂಟ್ ಆಗಿರ್ಬೋದು ಅಥವಾ ಲೀನಿಯರ್ ಅರೇಂಜ್ಮೆಂಟ್ ಆಗಿರ್ಬೋದು. ಸೊ ಯಾವುದೋ ಒಂದು ಅರೇಂಜ್ಮೆಂಟ್ ಬೇಸ್ ಮೇಲೆ ಕ್ವಶನ್ಸ್ ಕೇಳ್ಬೋದು. ಪೈ ಚಾರ್ಟ್ ರಿಲೇಟೆಡ್ ಕ್ವಶನ್ಸ್ ಕೇಳ್ಬೋದು ನಿಮಗೆ. ಕ್ಯಾಲೆಂಡರ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್, ಎರಡು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಎರಡು ಕನ್ಕ್ಲೂಷನ್ ಕೊಟ್ಟಿರ್ತಾರೆ, ಯಾವ ಕನ್ಕ್ಲೂಷನ್ ರೈಟ್ ಅಥವಾ ಯಾವ ಕನ್ಕ್ಲೂಷನ್ ರಾಂಗ್ ಅನ್ನೋದನ್ನ ನೀವು ಚೆಕ್ ಮಾಡಬೇಕಾಗುತ್ತೆ. ಪಜಲ್, ಐದರ್ ಫ್ಲೋರ್ ಬೇಸ್ಡ್ ಪಜಲ್ ಆಗಿರ್ಬೋದು, ಮಂತ್ ಬೇಸ್ಡ್ ಪಜಲ್ ಆಗಿರ್ಬೋದು, ವೀಕ್ ಬೇಸ್ಡ್ ಪಜಲ್ ಆಗಿರ್ಬೋದು, ಡೇ ಬೇಸ್ಡ್ ಪಜಲ್ ಆಗಿರ್ಬೋದು, ಪ್ರತಿಯೊಂದು ರೀತಿಯ ಪಜಲ್ಸ್ ಕೇಳ್ಬೋದು. ಸೀರೀಸ್ ಕೇಳ್ಬೋದು ನಿಮಗೆ. ಬ್ಲಡ್ ರಿಲೇಷನ್ಸ್ ಅನ್ನ ಕೇಳ್ತಾ ಹೋಗ್ಬೋದು. ಕೋಡಿಂಗ್ ಡಿಕೋಡಿಂಗ್ ಕಾನ್ಸೆಪ್ಟ್ಸ್ ಇರುತ್ತೆ ನಿಮಗೆ. ಕಾಲಮ್ ಗ್ರಾಫ್ಸ್ ಕ್ವಶನ್ಸ್ ಇರುತ್ತೆ, ಅಥವಾ ಮಲ್ಟಿ ಡೈಮೆನ್ಷನಲ್ ಅರೇಂಜ್ಮೆಂಟ್ಸ್ ಅಂತ ಹೇಳ್ತೀವಿ. ವಿಜುವಲ್ ರೀಸನಿಂಗ್ ಅಂತ ಹೇಳ್ತೀವಿ, ಅಥವಾ ನ್ಯೂಮರಿಕ್ ಗ್ರಿಡ್ ಆಗಿರ್ಬೋದು, ಕ್ರಿಟಿಕಲ್ ರೀಸನಿಂಗ್ ಅಥವಾ ಸಿಲಾಗಿಸಮ್ಸ್ ಆಗಿರ್ಬೋದು. ಸೊ ಇದೆಲ್ಲದೂ ಕೂಡ ನಿಮಗೆ ರೀಸನಿಂಗ್ ಅಲ್ಲಿ ಬರುವಂತಹ ಕಾನ್ಸೆಪ್ಟ್ಸ್ಗಳು. ಸೊ ಸಿಲಾಗಿಸಮ್ಸ್ ಅಲ್ಲಿ ಅದು ನಿಮಗೆ ಹಿಡನ್ ವರ್ಡ್ಸ್ ಅವರು ಕೇಳ್ಬೋದು, ನಾರ್ಮಲ್ ಸಿಲಾಗಿಸಮ್ಸ್ ಅವರು ಕೇಳ್ಬೋದು. ಗ್ರಾಫ್ಸ್ ರೆಪ್ರೆಸೆಂಟಿಂಗ್ ಏರಿಯಾ ಅಥವಾ ಸ್ಟ್ರಾಂಗ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ವೀಕ್ ಆರ್ಗ್ಯುಮೆಂಟ್ಸ್ ಅಂತ ಹೇಳ್ಬೋದು. ಎರಡು ಆರ್ಗ್ಯುಮೆಂಟ್ಸ್ ಕೊಟ್ಬಿಟ್ಟು ಸೊ ಅದರಲ್ಲಿ ಸ್ಟ್ರಾಂಗ್ ಆರ್ಗ್ಯುಮೆಂಟ್ಸ್ ಯಾವುದು, ವೀಕ್ ಆರ್ಗ್ಯುಮೆಂಟ್ಸ್ ಯಾವುದು ಅನ್ನೋದನ್ನು ಐಡೆಂಟಿಫೈ ಮಾಡ್ಲಿಕ್ಕೆ ಕೇಳ್ಬೋದು. ಸೊ ಇದೆಲ್ಲದೂ ಕೂಡ ನಿಮಗೆ ಬರುವಂಥದ್ದು ಇಂಟೆಲಿಜೆನ್ಸ್ ಆ್ಯಂಡ್ ಕ್ರಿಟಿಕಲ್ ರೀಸನಿಂಗ್ ಅಲ್ಲಿ. ಇದಿಷ್ಟು ಕಾನ್ಸೆಪ್ಟ್ಸ್ ಅನ್ನ ನಿಮಗೆ ಕೇಳ್ತಾ ಹೋಗ್ತಾರೆ ಮ್ಯಾಟ್ ಎಕ್ಸಾಮ್ಗಳಲ್ಲಿ. ಹಾಗಾಗಿ ಈ ಕಾನ್ಸೆಪ್ಟ್ಸ್ ಕೂಡ ನಿಮಗೆ ಗೊತ್ತಿರಲೇಬೇಕಾಗತ್ತೆ. ನೆಕ್ಸ್ಟ್ ಅದೇ ರೀತಿ
ಇಂಡಿಯನ್ ಆ್ಯಂಡ್ ಗ್ಲೋಬಲ್ ಎನ್ವಿರಾನ್ಮೆಂಟ್. ಸೊ ಇದು ನಿಮಗೆ ಮ್ಯಾಟ್ನಲ್ಲಿ ಕೇಳುವಂತಹ ಒಂದು ಹೊಸ ಸಬ್ಜೆಕ್ಟ್. ಯಾಕಂದರೆ ಕ್ಯಾಟ್ ಮತ್ತು ಸಿ ಮ್ಯಾಟಲ್ಲಿ ನಿಮಗೆ ಈ ರೀತಿ ಕ್ವಶನ್ಸನ್ನು ನೋಡಿರಲಿಲ್ಲ ಅಥವಾ ಸಬ್ಜೆಕ್ಟ್ ನೋಡಿರಲಿಲ್ಲ. ಯಾಕಂದರೆ ಕ್ಯಾಟಲ್ಲಿ ನಿಮಗೆ 3 ಸೆಕ್ಷನ್ಸ್ ಇತ್ತು, ಸಿ ಮ್ಯಾಟಲ್ಲಿ ನಿಮಗೆ 4 ಸೆಕ್ಷನ್ ಅಂದರೆ ಜನರಲ್ ಅವೇರ್ನೆಸ್ ಇತ್ತು. ಅದೇ ಮ್ಯಾಟಲ್ಲಿ ಜನರಲ್ ಅವೇರ್ನೆಸ್ ಪ್ಲೇಸಲ್ಲಿ ನಿಮಗೆ ಇಂಡಿಯನ್ ಆ್ಯಂಡ್ ಗ್ಲೋಬಲ್ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ. ದ್ಯಾಟ್ ಈಸ್ ನಥಿಂಗ್ ಬಟ್ ಇಂಡೈರೆಕ್ಟ್ ಆಗಿ ಇದು ಕೂಡ ನಿಮಗೆ ಕರೆಂಟ್ ಅಫೇರ್ಸ್ ಅಥವಾ ಜನರಲ್ ಅವೇರ್ನೆಸ್ ರಿಲೇಟೆಡ್ ಆಗಿರುತ್ತೆ. ಸೊ ಸಬ್ಜೆಕ್ಟ್ ನೇಮ್ ಚೇಂಜ್ ಅಷ್ಟೇ, ಇಂಡಿಯನ್ ಅಂಡ್ ಗ್ಲೋಬಲ್ ಎನ್ವಿರಾನ್ಮೆಂಟ್. ಇದರಲ್ಲಿ ಕೇಳುವಂಥದ್ದು ಜನರಲ್ ಅವೇರ್ನೆಸ್ ಅಥವಾ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ಸ್ ಆಗಿರುತ್ತೆ. ಕರೆಂಟ್ ಅಫೇರ್ಸ್ ಕೇಳ್ಬೋದು ನಿಮಗೆ. ಸಿಇಒ ಆಫ್ ಫೇಮಸ್ ಟಾಪ್ 10 ಕಂಪನೀಸ್ನ ಸಿಇಒ ಕೇಳ್ಬೋದು. ಕಂಪನಿ ಪಂಚ್ ಲೈನ್ಸ್ ಅಂದರೆ ಟ್ಯಾಗ್ ಲೈನ್ಸ್ ಅಂತ ಹೇಳ್ತೀವಿ, ಅದನ್ನ ಪಂಚ್ ಲೈನ್ಸ್ ಅಂತ ಹೇಳ್ತಾರೆ. ಸೊ ಪಂಚ್ ಲೈನ್ಸ್ ಅಥವಾ ಟ್ಯಾಗ್ ಲೈನ್ಸ್ ಕ್ವಶನ್ಸ್ ನಿಮಗೆ ಇರುತ್ತೆ. ಸೊ ಯಾವುದೇ ಫೇಮಸ್ ಕಂಪನೀಸ್ನ ಪಂಚ್ ಲೈನ್ ಅಥವಾ ಟ್ಯಾಗ್ ಲೈನ್ ಗೊತ್ತಿರಬೇಕಾಗತ್ತೆ ನಿಮಗೆ. ಸ್ಟೇಟ್ಮೆಂಟ್ ಅಂಡ್ ಕೊಟೇಶನ್ಸ್ ಕೇಳ್ಬೋದು. ಅಥವಾ ಸ್ಪೋರ್ಟ್ಸ್ ರಿಲೇಟೆಡ್ ಅಲ್ಲಿ, ಸೊ ಸ್ಪೋರ್ಟ್ಸ್ ಅಲ್ಲಿ ಯಾವ್ದಾದ್ರು ಅಚೀವ್ಮೆಂಟ್ಸ್ ಮಾಡಿದ್ರೆ ಅಥವಾ ಯಾವ್ದಾದ್ರು ಮೆಡಲ್ ವಿನ್ ಆಗಿದ್ರೆ ಕೇಳ್ಬೋದು. ಸೈನ್ಸ್ ಅಂಡ್ ಟೆಕ್ ಅಲ್ಲಿ ಕ್ವಶನ್ಸ್ ಅನ್ನ ಕೇಳ್ಬೋದು ನಿಮಗೆ. ಅವಾರ್ಡ್ಸ್ ಅಂಡ್ ವಿನ್ನರ್ಸ್ ಇರುತ್ತೆ, ಯಾರ್ಯಾರಿಗೆ ಯಾವ್ಯಾವ ಅವಾರ್ಡ್ ಕೊಟ್ಟಿದ್ದಾರೆ. ಹಿಸ್ಟ್ರಿ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಕೇಳ್ಬೋದು. ಸೋಷಿಯಲ್ ಇಶ್ಯೂಸ್, ಯಾವುದೇ ಸೋಷಿಯಲ್ ಇಶ್ಯೂಸ್ ಆಗಿರ್ಬೋದು, ಬೇಸ್ಡ್ ಆನ್ ದಟ್ ಕ್ವಶನ್ಸ್ ಇರುತ್ತೆ. ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅಥವಾ ಫಿನಾನ್ಸ್ ರಿಲೇಟೆಡ್ ಫೀಲ್ಡ್ ಅಲ್ಲಿ ಕ್ವಶನ್ಸ್ ಅನ್ನ ಕೇಳ್ತಾರೆ. ಎಂಟರ್ಟೈನ್ಮೆಂಟ್ ಸೆಕ್ಷನ್ಸ್ ಅಥವಾ ಎಂಟರ್ಟೈನ್ಮೆಂಟ್ ರಿಲೇಟೆಡ್ ಅಲ್ಲಿ ನಿಮಗೆ ಕ್ವಶನ್ಸ್ ಕೇಳ್ಬೋದು. ಬಿಸ್ನೆಸ್ ವರ್ಲ್ಡ್ ಬಗ್ಗೆ ಅಟ್ ಪ್ರೆಸೆಂಟ್ ಕರೆಂಟ್ ಅಫೇರ್ಸ್ ಕೇಳ್ತಾರೆ. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಅಂತ ಹೇಳ್ತೀವಿ, ಪ್ರತಿಯೊಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ರಿಲೇಟೆಡ್ ಕ್ವಶನ್ಸ್ ಕೇಳ್ಬೋದು. WTO ಆಗಿರ್ಬೋದು, ನಿಮಗೆ ILO ಆಗಿರ್ಬೋದು ಅಥವಾ ಯಾವುದೇ ಆಗಿರ್ಬೋದು, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಕ್ವಶನ್ಸ್ ಅನ್ನ ಕೇಳ್ತಾರೆ. ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. ಮೇಜರ್ ಕಾರ್ಪೊರೇಟ್ ನ್ಯೂಸ್ ಅಂದರೆ ಕಾರ್ಪೊರೇಟ್ ಫೀಲ್ಡ್ ಅಲ್ಲಿ ಯಾವ್ದಾದ್ರು ಮೇಜರ್ ನ್ಯೂಸ್ ಇದ್ರೆ ಅದು ಗೊತ್ತಿರಬೇಕು. ಪೊಲಿಟಿಕ್ಸ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಇದ್ರೆ ಕೇಳ್ತಾರೆ. ವರ್ಲ್ಡ್ ರೆಕಾರ್ಡ್ಸ್, ಯಾರು ವರ್ಲ್ಡ್ ರೆಕಾರ್ಡ್ಸ್ ಮಾಡಿದ್ರೆ ಅಥವಾ ನೀವ್ಲಿ ಯಾವ್ದಾದ್ರು ವರ್ಲ್ಡ್ ರೆಕಾರ್ಡ್ ಇದ್ರೆ ಅದನ್ನ ಕೇಳ್ಬೋದು. ಬುಕ್ಸ್ ಅಂಡ್ ಆಥರ್ಸ್, ಯಾವ್ಯಾವ ಆಥರ್ಸ್ ಯಾವ ಬುಕ್ಸ್ ಬರೆದಿದ್ದಾರೆ ಅನ್ನೋದನ್ನು ಕೇಳ್ಬೋದು. ಸೊ ಇಲ್ಲಿ ನಿಮಗೆ ಇಂಡಿಯನ್ ಅಂಡ್ ಗ್ಲೋಬಲ್ ಎನ್ವಿರಾನ್ಮೆಂಟ್ ಅಂತ ಸಬ್ಜೆಕ್ಟ್ ಟೈಟಲ್ ಕೊಡ್ತಾರೆ. ದಟ್ ಈಸ್ ನಥಿಂಗ್ ಬಟ್ ಇಂಡೈರೆಕ್ಟ್ ಆಗಿ ಕರೆಂಟ್ ಅಫೇರ್ಸ್ ಮತ್ತೆ ಜನರಲ್ ಅವೇರ್ನೆಸ್ ಕಾನ್ಸೆಪ್ಟ್ಸ್ ಅನ್ನ ನಿಮಗೆ ಇಲ್ಲಿ ಕೇಳ್ತಾ ಹೋಗ್ತಾರೆ. ಹಾಗಾಗಿ ಇದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಯಾವ ರೀತಿ ಜನರಲ್ ಅವೇರ್ನೆಸ್ ಕ್ವಶನ್ಸ್ ಅನ್ನ ನಿಮಗೆ ಮ್ಯಾಟ್ ಎಕ್ಸಾಮ್ಗಳಲ್ಲಿ ಕೇಳ್ಬೋದು. ಹಾಗಾದ್ರೆ ಆ ಮ್ಯಾಟ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಬೇಕಾದ್ರೆ ನೀವು ಯಾವ ಬುಕ್ಸ್ ಅನ್ನ ರೆಫರ್ ಮಾಡಬೇಕು, ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬುಕ್ಸ್ ಫಾರ್ ರೆಫರೆನ್ಸ್ಗೆ ಬಂದ್ರೆ ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನ್ ಏನಿದೆ ಈ ಸೆಕ್ಷನ್ನಿಗೆ ನೀವು ಸೊ ವರ್ಬಲ್ ಎಬಿಲಿಟಿ ಆ್ಯಂಡ್ ಕಾಂಪ್ರಿಹೆನ್ಷನ್ ಫಾರ್ ಕ್ಯಾಟ್, XAT, GMAT, IIFT, CMAT, ಮ್ಯಾಟ್, ಬ್ಯಾಂಕ್ PO and SSC. ಸೊ ಅದು ಭರತ್ ಪಟೋಡಿ ಮತ್ತು ಆದಿತ್ಯ ಚೌಧರಿ. ಸೊ ಇವರು ಬರೆದಿರತಕ್ಕಂತಹ ಬುಕ್ಸ್ ಅನ್ನ ನೀವು ರೆಫರ್ ಮಾಡ್ಬೋದು. ವರ್ಬಲ್ ಎಬಿಲಿಟಿ ಆ್ಯಂಡ್ ಕಾಂಪ್ರಿಹೆನ್ಷನ್ ಫಾರ್ ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನ್ ಸೆಕ್ಷನ್, ಅಥವಾ ಹೌ ಟು ಪ್ರಿಪೇರ್ ಫಾರ್ ವರ್ಬಲ್ ಎಬಿಲಿಟಿ ಆ್ಯಂಡ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಫಾರ್ ಕ್ಯಾಟ್, ದ್ಯಾಟ್ ಈಸ್ ರಿಟನ್ ಬೈ ಅರುಣ್ ಶರ್ಮಾ ಆ್ಯಂಡ್ ಮೀನಾಕ್ಷಿ ಉಪಾಧ್ಯಾಯ್. ಆ ಬುಕ್ಕು ಕೂಡ ನೀವು ರೆಫರ್ ಮಾಡ್ಬೋದು. ಅಥವಾ ವರ್ಬಲ್ ಎಬಿಲಿಟಿ ಆ್ಯಂಡ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಬೈ ಗೌತಮ್ ಪುರಿ ಅವರು ಬರೆದಿರ್ತಕ್ಕಂತಹ ವರ್ಬಲ್ ಎಬಿಲಿಟಿ ಆ್ಯಂಡ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಬುಕ್ಸ್ ಅನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಸೊ ಹಾಗಾಗಿ ಮೋರ್ ದೆನ್ 1 ಬುಕ್ಕನ್ನು ರೆಫರ್ ಮಾಡ್ತಾ ಹೋಗಿ ಒಂದೊಂದು ಸಬ್ಜೆಕ್ಟಿಗೆ ನಿಮಗೆ ಎಕ್ಸಾಮು ತುಂಬ ಈಸಿ ಆಗ್ತಾ ಹೋಗುತ್ತೆ. ಸೊ ಸೆಕೆಂಡ್ ಸೆಕ್ಷನ್ ನೋಡೋದಾದ್ರೆ ಡಾಟಾ ಅನಾಲಿಸಿಸ್ ಆ್ಯಂಡ್ ಸಫಿಷಿಯನ್ಸಿ ಆ್ಯಂಡ್ ಮ್ಯಾಥಮೆಟಿಕಲ್ ಸ್ಕಿಲ್ ಅಂತ ಹೇಳ್ತೀವಿ. ಸೊ ಇದಕ್ಕೂ ಕೂಡ ಇಲ್ಲಿ ನಿಮಗೆ ಡಾಟಾ ಅನಾಲಿಸಿಸ್ ಆ್ಯಂಡ್ ಸಫಿಷಿಯನ್ಸಿ ಮತ್ತು ಮ್ಯಾಥಮೆಟಿಕಲ್ ಸ್ಕಿಲ್ ಎರಡೂ ಸಬ್ಜೆಕ್ಟನ್ನ ಕ್ಲಬ್ ಮಾಡಿಬಿಟ್ಟು ಬುಕ್ಸನ್ನು ಮೆನ್ಷನ್ ಮಾಡಿದ್ದೀನಿ ನಾನು. ಸೊ ಬುಕ್ಸಿಗೆ ಬಂದರೆ ಅಕ್ರೆಡಿಟೆಡ್ ಗೈಡ್ ಟು ಡಾಟಾ ಇಂಟರ್ಪ್ರಿಟೇಷನ್ ಆ್ಯಂಡ್ ಡಾಟಾ ಸಫಿಷಿಯನ್ಸಿ ಬೈ ಅನಂತ ಆಶಿಷ, ಇವರು ಬರೆದಿರ್ತಕ್ಕಂತಹ ಅಕ್ರೆಡಿಟೆಡ್ ಗೈಡ್ ಟು ಡಾಟಾ ಇಂಟರ್ಪ್ರಿಟೇಷನ್ಸ್ ಆ ಬುಕ್ಸನ್ನು ರೆಫರ್ ಮಾಡ್ಬೋದು ನೀವು. ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಡಾಟಾ ಸಫಿಷಿಯನ್ಸಿ, ಸೊ ಥಿಂಕ್ ಟ್ಯಾಂಕ್ ಆಫ್ ಕಿರಣ್ ಪ್ರಕಾಶನ್ ಅಂತ ಹೇಳ್ತೀವಿ. ಸೊ ಇವರ ಬುಕ್ಸ್ ಕೂಡ ರೆಫರ್ ಮಾಡ್ಬೋದು. ಹೌ ಟು ಪ್ರಿಪೇರ್ ಫಾರ್ ಡಾಟಾ ಇಂಟರ್ಪ್ರಿಟೇಷನ್ ಫಾರ್ ಮ್ಯಾಟ್, ಸೊ ಮ್ಯಾನೇಜ್ಮೆಂಟ್ ಆಪ್ಟಿಟ್ಯೂಡ್ ಟೆಸ್ಟಿಗೆ ನೀವು ಯಾವ ರೀತಿ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಪ್ರಿಪೇರ್ ಆಗ್ತೀರಾ. ಹೌ ಟು ಪ್ರಿಪೇರ್ ಫಾರ್ ಡಾಟಾ ಇಂಟರ್ಪ್ರಿಟೇಷನ್ ಫಾರ್ ಮ್ಯಾಟ್ ಬೈ ಅರುಣ್ ಶರ್ಮಾ. ಅಥವಾ ಕ್ವಾಂಟಮ್ ಕ್ಯಾಟ್, ಸರ್ವೇಶ್ ಕೆ ವರ್ಮಾ ಅವರು ಬರೆದಿರ್ತಕ್ಕಂತಹ ಕ್ವಾಂಟಮ್ ಕ್ಯಾಟ್ ಆಗಿರ್ಬೋದು. ಪರ್ಸನ್ ಗೈಡ್ ಟು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಆ್ಯಂಡ್ ಡಾಟಾ ಇಂಟರ್ಪ್ರಿಟೇಷನ್ ಬೈ ನಿಶಿತ್ ಸಿನ್ಹಾ, ಇವರು ಬರೆದಿರ್ತಕ್ಕಂತಹ ಬುಕ್ಸನ್ನು ಕೂಡ ನೀವು ಡಾಟಾ ಅನಾಲಿಸಿಸ್ ಆ್ಯಂಡ್ ಸಫಿಷಿಯನ್ಸಿ ಅದೇ ರೀತಿ ಮ್ಯಾಥಮೆಟಿಕಲ್ ಸ್ಕಿಲ್ಸಿಗೆ ಈ ಬುಕ್ಸನ್ನು ನೀವು ರೆಫರ್ ಮಾಡಿದರೆ ನಿಮಗೆ ಮ್ಯಾಟ್ ಎಕ್ಸಾಮ್ ಅನ್ನೋದು ಕೂಡ ಈಸಿ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋದರೆ ಇಂಟೆಲಿಜೆನ್ಸ್ ಆ್ಯಂಡ್ ಕ್ರಿಟಿಕಲ್ ರೀಸನಿಂಗ್ ಅಂತ ಇದೆ.
ಇಲ್ಲಿ ಲಾಜಿಕಲ್ ರೀಸನಿಂಗ್ ಆ್ಯಂಡ್ ಡಾಟಾ ಇಂಟರ್ಪ್ರಿಟೇಷನ್ ಫಾರ್ ಕ್ಯಾಟ್ ದಟ್ ಈಸ್ ರಿಟನ್ ಬೈ ನಿಶಿತ್ ಸಿನ್ಹಾ ಬರೆದಿರ್ತಕ್ಕಂತಹ ಬುಕ್ಸನ್ನು ಕೂಡ ರೆಫರ್ ಮಾಡ್ಬೋದು. ಹೌ ಟು ಪ್ರಿಪೇರ್ ಫಾರ್ ಲಾಜಿಕಲ್ ರೀಸನಿಂಗ್ ಫಾರ್ ಕ್ಯಾಟ್ ಅರುಣ್ ಶರ್ಮಾ ಅವರು ಬರೆದಿರ್ತಕ್ಕಂತಹ ಬುಕ್ಸ್ ಆಗಿರುತ್ತೆ. ಇದನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಅನಾಲಿಟಿಕಲ್ ಆ್ಯಂಡ್ ಲಾಜಿಕಲ್ ರೀಸನಿಂಗ್ ಫಾರ್ ಕ್ಯಾಟ್ ಆ್ಯಂಡ್ ಅದರ್ ಮ್ಯಾನೇಜ್ಮೆಂಟ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಹೇಳ್ತೀವಿ. ದ್ಯಾಟ್ ಈಸ್ ರಿಟನ್ ಬೈ ಪಿಯೂಷ್ ಭಾರದ್ವಾಜ್. ಸೊ ಪಿಯೂಷ್ ಭಾರದ್ವಾಜ್ ಬರೆದಿರ್ತಕ್ಕಂತಹ ಅನಾಲಿಟಿಕಲ್ ಆ್ಯಂಡ್ ಲಾಜಿಕಲ್ ರೀಸನಿಂಗ್ ಫಾರ್ ಕ್ಯಾಟ್ ಆ್ಯಂಡ್ ಅದರ್ ಮ್ಯಾನೇಜ್ಮೆಂಟ್ ಎಂಟ್ರೆನ್ಸ್ ಟೆಸ್ಟ್. ಸೊ ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು ಇಂಟೆಲಿಜೆನ್ಸ್ ಆ್ಯಂಡ್ ಕ್ರಿಟಿಕಲ್ ರೀಸನಿಂಗ್ ಪಾರ್ಟಲ್ಲಿ. ಸೊ ಹಾಗಾಗಿ ಮೋರ್ ದೆನ್ ಒನ್ ಬುಕ್ಸನ್ನು ನೀವು ರೆಫರ್ ಮಾಡ್ತಾ ಹೋದಲ್ಲಿ ನಿಮಗೆ ಮ್ಯಾಟ್ ಎಕ್ಸಾಮ್ ಕೂಡ ತುಂಬ ಈಸಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇಂಡಿಯನ್ ಆ್ಯಂಡ್ ಗ್ಲೋಬಲ್ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ. ಸೊ ಇದು ನಿಮಗೆ ದ್ಯಾಟ್ ಈಸ್ ನಥಿಂಗ್ ಬಟ್ ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಇಲ್ಲಿ ನೀವು ಬುಕ್ಸಿಗೆ ಬಂದರೆ ಫ್ಯಾಕ್ಟ್ ಟು ಫೇಸ್ ಮ್ಯಾಟ್ ವಿತ್ 19 ಇಯರ್ಸ್. ಸೊ ದ್ಯಾಟ್ ಈಸ್ BS ಸಿಜ್ವಲ್ಲಿ ಅಂತ ಹೇಳ್ತೀವಿ. ಸೊ ಅವರ ಬುಕ್ಸ್ ಆಗಿರುತ್ತೆ. ಅದೇ ರೀತಿ ಮ್ಯಾಟ್ 18 ಇಯರ್ಸ್ ಟಾಪಿಕ್ ವೈಸ್ ಸಾಲ್ವ್ಡ್ ಪೇಪರ್ಸ್ ಇರುತ್ತೆ. ದಿಶಾ ಎಕ್ಸ್ಪರ್ಟ್ಸ್ ಅವರದ್ದು. ಸೊ ಆ ಪೇಪರ್ ಸಾಲ್ವ್ಡ್ ಕೂಡ ನೀವು ಫಾಲೋ ಮಾಡ್ಬೋದು. ಅಥವಾ ಮೆಗಾ ಇಯರ್ ಬುಕ್ ಕರೆಂಟ್ ಅಫೇರ್ಸ್ ಆ್ಯಂಡ್ ಜನರಲ್ ನಾಲೆಡ್ಜ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ದಿಶಾ ಎಕ್ಸ್ಪರ್ಟ್ಸ್. ಸೊ ಇದು ಕೂಡ ದಿಶಾ ಎಕ್ಸ್ಪರ್ಟ್ಸ್ ಅವರ ಕರೆಂಟ್ ಅಫೇರ್ಸ್ ಆ್ಯಂಡ್ ಜನರಲ್ ನಾಲೆಡ್ಜ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನುವಂತಹ ಇಯರ್ ಬುಕ್ ಏನಿದೆ ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಅಥವಾ ಯಾವುದೇ ಮ್ಯಾಗಝಿನ್ಸ್ ಆ್ಯಂಡ್ ಜರ್ನಲ್ಸನ್ನು ರೆಫರ್ ಮಾಡಿ ಫಾರ್ ದಿ ಪರ್ಪಸ್ ಆಫ್ ಜನರಲ್ ಅವೇರ್ನೆಸ್ ಅಥವಾ GK ಕಾನ್ಸೆಪ್ಟ್ಸಿಗೆ. ಸೊ ಎಲ್ಲ ಕೂಡ ನಿಮಗೆ ಲೇಟೆಸ್ಟ್ ಕರೆಂಟ್ ಅಫೇರ್ಸ್ ಕ್ವಶನ್ಸನ್ನ ಕೇಳಿರ್ತಾರೆ. ಹಾಗಾಗಿ ಲೇಟೆಸ್ಟ್ ಅಪ್ಡೇಟೆಡ್ ಕರೆಂಟ್ ಅಫೇರ್ಸನ್ನು ನೀವು ನೋಡ್ಕೊಳ್ಳೇಬೇಕಾಗತ್ತೆ. ಸೊ ಇದು ನಿಮಗೆ ಬುಕ್ಸ್ ಫಾರ್ ರೆಫರೆನ್ಸ್ ಆಯಿತು. ಸೊ ಅದೇ ರೀತಿ ನಮ್ಮದೇ ಆದಂತಹ ಟೆಲಿಗ್ರಾಮ್ ಗ್ರೂಪ್ ಇದೆ. ಸೊ ಅಲ್ಲೂ ಕೂಡ ನೀವು ನಮ್ಮೊಂದಿಗೆ ಜಾಯ್ನ್ ಆಗ್ಬೋದು. ಸೊ ನಿಮಗೆ ಡಿಫ್ರೆಂಟ್ ಮೆಟೀರಿಯಲ್ಸ್ ಅವೈಲಬಿಲಿಟಿ ಇರುತ್ತೆ ಅಲ್ಲಿ. ಇಂಗ್ಲೀಷ್ ನ್ಯೂಸ್ ಪೇಪರ್ಸ್ಗಳಾಗಿರ್ಬೋದು, ಸ್ಟಡಿ ಮೆಟೀರಿಯಲ್ ಆಗಿರ್ಬೋದು, ಕ್ವಶನ್ ಪೇಪರ್ಗಳು ನಿಮಗೆ ಪ್ರೀವಿಯಸ್ ಇಯರ್ನ ಕ್ವಶನ್ ಪೇಪರ್ ಸಿಗ್ತಾ ಹೋಗುತ್ತೆ. ಸೊ ಈ ಪ್ರತಿಯೊಂದು ಮೆಟೀರಿಯಲ್ಸನ್ನು ಯೂಸ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಪ್ರಿಪ್ರೇಷನ್ ಏನಿದೆ ಡೇ ಬೈ ಡೇ ಅಪ್ಗ್ರೇಡ್ ಮಾಡ್ಕೊಳ್ಬೋದು. ಅಥವಾ ವಾಟ್ಸಪ್ ಗ್ರೂಪ್, ಯೂಟ್ಯೂಬ್ ಚಾನಲ್ ಅಥವಾ ಟೆಲಿಗ್ರಾಮ್ ಗ್ರೂಪ್ಗಳ ಮುಖಾಂತರ ನೀವು ಕೂಡ ನಮ್ಮೊಂದಿಗೆ ಜಾಯ್ನ್ ಆಗ್ಬೋದು. ಅಲ್ಲೂ ನಿಮಗೆ ಮೆಟೀರಿಯಲ್ಸ್ ಅವೈಲಬಿಲಿಟಿ ಇರುತ್ತೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ಅದೇ ರೀತಿ ಯಾರೆಲ್ಲ ಮುಂಬರುವಂತಹ ಕ್ಯಾಟ್ ಆಗಿರ್ಬೋದು, CMAT ಆಗಿರ್ಬೋದು, ಮ್ಯಾಟ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ಡೇ ಬೈ ಡೇ ನಿಮ್ಮ ಪ್ರಿಪ್ರೇಷನನ್ನು ಅಪ್ಗ್ರೇಡ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸೊ ನಾನು ಇವತ್ತು ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.